ತಮಿಳುನಾಡಿನಲ್ಲಿ ಎಲ್ಲ ಕಡೆಯಲ್ಲಿ ಡಿಎಂಕೆ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಕರೂರಿನಲ್ಲಿ ಮಾತ್ರ ಡಿಎಂಕೆ ಮುನ್ನಡೆಯನ್ನ ಸಾಧಿಸಿದೆ. ಕರೂರು ಕ್ಷೇತ್ರದಲ್ಲಿ ಟಿವಿಕೆಗೆ ಭಾರಿ ಹಿನ್ನಡೆಯಾಗಿದೆ. ವಿಜಯ್ ರ್ಯಾಲಿ ವೇಳೆ ಕಾಲ್ತುಳಿತವಾಗಿದ್ದಂತಹ ಕ್ಷೇತ್ರದಲ್ಲಿ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಟಿವಿಕೆ. ಕಾಲ್ತುಳಿತ ಆದಂತಹ ಕ್ಷೇತ್ರದಲ್ಲಿ 41 ಮಂದಿ ಮೃತಪಟ್ಟಿದ್ರು. ಡಿಎಂಕೆಯ ಎಂ ತ್ಯಾಗರಾಜನ್ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ನೋಡಿ, ಪರ್ಟಿಕ್ಯುಲರ್ ಆದಂತಹ ವಿಚಾರಗಳು ಯಾವ ರೀತಿಯಾದಂತಹ ಕೆಲಸ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ನಮ್ಮ ಕಣ್ಣ ಮುಂದಿರುವಂಥದ್ದು. ಕರೂರಿನಲ್ಲಿ ಡಿಎಂಕೆ ಭಾರಿ ಮುನ್ನಡೆಯನ್ನು ಸಾಧಿಸಿದೆ. ಆದರೆ ಇಡೀ ರಾಜ್ಯದಲ್ಲಿ ಟಿವಿಕೆ ಯಾವ ಸ್ವರೂಪದಲ್ಲಿ ಅಬ್ಬರಿಸ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ. ಆದರೆ ಎಲ್ಲಿ ಕಾಲ್ತುಳಿತ ಆಯಿತು ಆ ಒಂದು ಪ್ರದೇಶದಲ್ಲಿ, ಆ ಒಂದು ಕ್ಷೇತ್ರದಲ್ಲಿ ಟಿವಿಕೆ ಭಾರಿ ಹಿನ್ನಡೆಯನ್ನು ಅನುಭವಿಸಿದೆ. ಅಲ್ಲಿ ವಿಜಯ್ ರ್ಯಾಲಿ ಬಂದಾಗ ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸುಮಾರು 5-6 ಗಂಟೆಗಳ ಕಾಲ ಕಾದು ನಿಂತಿದ್ರು. ನಂತರ ಅಲ್ಲಿ ಕಾಲ್ತುಳಿತ ಸಂಭವಿಸಿತು. ಈ ದಿಗ್ವಿಜಯದ ನಡುವೆಯೂ ಕೂಡ ಟಿವಿಕೆ ಹಿನ್ನಡೆಯನ್ನು ಅನುಭವಿಸ್ತಾ ಇರುವಂಥದ್ದು ಕೂಡ ಗಮನಾರ್ಹ. ಕರೂರು ಕ್ಷೇತ್ರದಲ್ಲಿ, ಕರೂರಿನಲ್ಲಿ ಡಿಎಂಕೆಯ ಎಂ ತ್ಯಾಗರಾಜನ್ ಅವರು ಭರ್ಜರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಆದರೆ ತಮಿಳುನಾಡಿನಲ್ಲಿ ಅಪ್ಪ ಮುಖ್ಯಮಂತ್ರಿ, ಮಗ ಮಂತ್ರಿ ಇಬ್ಬರೂ ಕೂಡ ಈಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ತಮಿಳುನಾಡಿನ ಜನ ಡಿಎಂಕೆನ ಯಾವ ಸ್ವರೂಪದಲ್ಲಿ ತಿರಸ್ಕರಿಸಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಗೋಚರಿಸ್ತಾ ಇದೆ. 101 ಸೀಟ್ಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಸಾಧಿಸಿದೆ. ಅಣ್ಣಾ ಡಿಎಂಕೆ 78 ಕ್ಷೇತ್ರಗಳಲ್ಲಿ ಅಣ್ಣಾ ಡಿಎಂಕೆ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದರೆ ಡಿಎಂಕೆಯ ನೇತೃತ್ವದಲ್ಲಿ ನಡೆದಂತಹ ಚುನಾವಣೆ ಇದು. ಡಿಎಂಕೆ ತೀವ್ರ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಕೇವಲ 55 ಸೀಟ್ಗಳಿಗೆ ಸೀಮಿತ ಆಗ್ತಾ ಇದೆ. ಮುರುಗನ್ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ದಾರೆ ವಿಜಯ್ ತಂದೆ ಅವರು ತಿರುವಳ್ಳೂರಿನ ತಿರುತ್ತಮನಿ ಮುರುಗನ್ ದೇಗುಲಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಮಗನ ಗೆಲುವು, ಮಗನ ದಿಗ್ವಿಜಯ, ವಿಜಯ್ ಈಗ ವಿನ್ನರ್ ಆಗಿದ್ದಾರೆ. ಆ ಮೂಲಕ ವಿಜಯ ಸಾಧಿಸಿರುವಂತಹ ಮಗನಿಗಾಗಿ ಈಗ ಅವರ ತಂದೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿಜಕ್ಕೂ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಯುಗಾಂತರ ಆಗ್ತಾ ಇರುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಒಂದು ದೊಡ್ಡದಾದಂತಹ ಬದಲಾವಣೆಯನ್ನು ಅಲ್ಲಿನ ಜನ ಬಯಸಿದ್ದಂಥದ್ದು ಸ್ಪಷ್ಟವಾಗ್ತಾ ಇದೆ. 102 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಈಗಾಗಲೇ. ಹಾಗೆಯೇ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕೇವಲ 102 ಸೀಟಿಗೆ ಸೀಮಿತ ಆಗ್ತಾ ಇದೆ. 177 ಸೀಟ್ಗಳಲ್ಲಿದ್ದಂತಹ ಬಿಜೆಪಿ ಈಗ 176 ಸೀಟ್ಗಳು, ಅಂದರೆ 99 ಸೀಟ್ಗಳು ಈಗ ಜಾಸ್ತಿ ಆಗಿರುವಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ. ತಮಿಳುನಾಡಿನಲ್ಲಿ 103 ಸೀಟ್ಗಳಿಗೆ ಏರಿಕೆಯಾಗಿದೆ ಈಗ ಟಿವಿಕೆ. 103 ಸೀಟ್ಗಳಲ್ಲಿ ಟಿವಿಕೆ ಮುನ್ನಡೆಯನ್ನು ಸಾಧಿಸಿದೆ. ಪಶ್ಚಿಮ ಬಂಗಾಳದಲ್ಲಿ 176 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಅಲ್ಲಿಯ ಕಾಂಗ್ರೆಸ್ 5 ಸೀಟ್ಗಳಲ್ಲಿ ಆರಂಭಿಕವಾದಂತಹ ಮುನ್ನಡೆಯನ್ನು ಕಂಡಿತ್ತು. ಆ ಮೂಲಕ ಕಾಂಗ್ರೆಸ್ಗೆ ಏನೋ ಒಂದು ಹೋಪ್ ಇತ್ತು. ಕನಿಷ್ಠ ನಾವು ಕಳೆದ ಬಾರಿ 0ಗಿದ್ವಿ, ಈ ಬಾರಿ ಒಂದು 5 ಸೀಟಲ್ಲಾದರೂ ಮುನ್ನಡೆ ಕಾಣ್ತಿದೆಯಲ್ಲ ಅಂತೇಳಿ. ಆದರೆ ಅದು ಕೂಡ ನೀರ ಮೇಲಿನ ಗುಳ್ಳೆ ರೀತಿಯಾಗಿ ಅದು ಕೂಡ ಈಗಾಗಲೇ ಹೊರಟು ಹೋಗಿದೆ. ಮತ್ತೆ ಅದು ಶೂನ್ಯ ಸಂಪಾದನೆಯ ಕಡೆಗೇ ಮುಖ ಮಾಡಿದೆ. ಲೆಫ್ಟ್ ಪಕ್ಷಗಳು, ಎಡಪಕ್ಷಗಳು ಇಲ್ಲಿ ಇವಾಗ 2 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಇತರರು 2 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. UDF ಅಮೋಘವಾದಂತಹ ಸಾಧನೆಯನ್ನು ಕೇರಳದಲ್ಲಿ ಮಾಡಿರುವಂಥದ್ದು. ಕೇರಳದಲ್ಲಿ 96 ಸೀಟ್ಗಳಲ್ಲಿ UDF ಮುನ್ನಡೆಯನ್ನು ಸಾಧಿಸಿದರೆ LDF ಹೀನಾಯ ಸೋಲನ್ನು ಅನುಭವಿಸ್ತಾ ಇದೆ. LDFನ 10 ವರ್ಷಗಳ ಆಳ್ವಿಕೆಯನ್ನು ಜನ ಸಾಕು, ನೀವು ರೆಸ್ಟ್ ತಗೊಳ್ಳಿ ಅಂತೇಳಿ ಈಗ ಕಳಿಸಿದ್ದಾರೆ. ಯಾಕಂದರೆ ಕಳೆದ ಬಾರಿ ತನ್ನ ಇಡೀ ಕ್ಯಾಬಿನೆಟ್ಗೆ ರೆಸ್ಟ್ ಕೊಟ್ಟಿದ್ದರು ಪಿಣರಾಯಿ ವಿಜಯನ್. ತಾನು ಮಾತ್ರ ಮುಖ್ಯಮಂತ್ರಿ ಆಗಿದ್ದರು. ತನ್ನ ಸರ್ಕಾರದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದಂಥ ಶೈಲಜಾ ಟೀಚರ್ಗೂ ಕೂಡ ಅವರು ಮಂತ್ರಿ ಮಾಡಿರಲಿಲ್ಲ, ಕೋವಿಡ್ ನಿಭಾಯಿಸಿದಂಥ ಆರೋಗ್ಯ ಸಚಿವೆಗೆ. ಈಗ ಶೈಲಜಾ ಟೀಚರ್ ಕೂಡ ಅವರು ಮುನ್ನಡೆಯಲ್ಲಿದ್ದರು. ಅದು ಈಗ ಸದ್ಯದ ಟ್ರೆಂಡಿಂಗ್ ಪ್ರಕಾರ ಶೈಲಜಾ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಕಳೆದ ಬಾರಿ ಅವರು ತನ್ನ ಕ್ಯಾಬಿನೆಟ್ಗೆ ರೆಸ್ಟ್ ಕೊಟ್ಟು ಹೊಸ ಕ್ಯಾಬಿನೆಟನ್ನು ರಚನೆ ಮಾಡಿದರು. ಅವರ ವಿರುದ್ಧವೂ ಕೂಡ ಅಲ್ಲಿ ಸ್ವಜನ ಪಕ್ಷಪಾತದ ಆರೋಪಗಳು ಬಂದವು. ಈ ಒಂದು ಆರೋಪಗಳಿಗೆ ಅವರು ಕೂಡ ತುತ್ತಾಗಿದ್ದರು. ಮತ್ತು ವಿಶೇಷವಾಗಿ ಕೇರಳಕ್ಕೆ ಹೋದಾಗ ಅಲ್ಲಿ ಶಬರಿಮಲೆಯ ಅಯ್ಯಪ್ಪ ದೇವಸ್ಥಾನಕ್ಕೆ ಸಂಬಂಧಿಸಿದಂಥ ಚಿನ್ನ ಕಳುವು ಪ್ರಕರಣವೂ ಕೂಡ ಬಹಳ ದೊಡ್ಡದಾಗಿ ಸದ್ದು ಮಾಡಿತ್ತು. ರಾಹುಲ್ ಗಾಂಧಿಯವರು ಅದನ್ನು ಚುನಾವಣಾ ವಿಚಾರವಾಗಿ UDF ಪರವಾದಂತಹ ಪ್ರಚಾರ ರ್ಯಾಲಿಗಳಲ್ಲಿ ಅದನ್ನು ಪ್ರಸ್ತಾಪಿಸ್ತಾನೆ ಹೋಗ್ತಾ ಇದ್ರು. ಇವೆಲ್ಲವೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಕೆಲಸ ಮಾಡ್ದಂಗೆ ಗೋಚರಿಸಿದೆ. UDF ಅತ್ಯದ್ಭುತವಾದಂತಹ ಬಹುಮತದೊಂದಿಗೆ, ಸಾಮಾನ್ಯವಾಗಿ ಈ ಹಿಂದಿನ ಅವಧಿಯಲ್ಲಿ ಉಮನ್ ಚಾಂಡಿ ಅವರ ನೇತೃತ್ವದಲ್ಲಿ ನಡೆದಾಗ ಕೇವಲ
2 ಸೀಟ್ಗಳ ಒಂದು ಸರಳ ಬಹುಮತಕ್ಕೆ ಸೀಮಿತ ಆಗಿತ್ತು. ಆದರೆ ಈ ಬಾರಿ 96 ಸೀಟ್ಗಳ ಒಂದು ಭರ್ಜರಿ ಬಹುಮತದೊಂದಿಗೆ UDF ಮುನ್ನುಗ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ.